ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಿಕಡ್ಡ. ನಾನು ನಿಮ್ಮ ಏಕೆ. ನಾನು ನಿಮ್ಮ ವಿಕೆ. ಇವತ್ತು ನಡೀತಿರೋ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್. ಅದು ಯಾರ್ಯಾರು ಅಂದ್ರೆ SRH ಮತ್ತೆ ಪಂಜಾಬ್. ಏನ್ ಅನ್ಸುತ್ತೆ ಮಗ ನಿಂಗೆ? ಪಂಜಾಬ್ ಟೇಬಲ್ ಟಾಪರ್ಸು, ಆದ್ರೆ ಲಾಸ್ಟ್ 2 ಮ್ಯಾಚ್ ಸೋತು ಒಂದ್ ಸ್ವಲ್ಪ ಡೌಡವ್ ಅನಿಸ್ತಾರೆ ಪಂಜಾಬ್ ಫ್ಯಾನ್ಸ್ಗೆ. SRH ಭಾರಿ ಕಂಬ್ಯಾಕ್ ಮಾಡಿ ಇನ್ನೇರೋ 4 ಮ್ಯಾಚ್ ಗೆದ್ದು 1 ಮ್ಯಾಚ್ ಸೋತವ್ರಲ್ಲ, ಅವರು ಕೂಡ ಲಾಸ್ಟ್ ಮ್ಯಾಚ್ ಸೋತವ್ರೆ. ಏನ್ ಅನ್ಸುತ್ತೆ ಅಂದ್ರೆ ಈಗ ಫೈಟ್ ಜಾಸ್ತಿ ಐತೈತೆ ಟಾಪ್ 2ಗೆ ರೇಸು. ಅಂದ್ರೆ ಪಂಜಾಬ್ ಹೋಯ್ತಿದ್ ನೋಡಿದ್ರೆ ಯಾರು ಅವ್ರನ್ನ ಮುಟ್ಟೋರಿಲ್ಲ ಅನ್ನೋ ರೀತಿ ಇದ್ರು. ಹೌದು, ಅವರು ಕಂಟಿನ್ಯೂಸ್ 2 ಮ್ಯಾಚ್ ಸೋತವ್ರೆ. ಇವಾಗ ಅದಕ್ಕೆ RR ಸೋಲ್ತಾ ಇದ್ರೆ SRH ಗೆದ್ಕೊಂಡ್ ಬರ್ತವ್ರೆ. SRH ಲಾಸ್ಟ್ ಮ್ಯಾಚ್ ಸೋತಾರಪ್ಪ, ಅದಕ್ಕೆ ಕೆಳಗಡೆಯಿಂದ ಮೇಲ್ಕ್ ಬಂದ್ರು. ಸ್ಟೇಬಲ್ ನೋಡಿದ್ರೆ ಪಂಜಾಬ್ ಫಸ್ಟ್, SRH ಥರ್ಡ್ ಅಲ್ಲಿ ಇರೋದು. ಅವ್ರೇನಾದ್ರು SRH ಗೆದ್ರೆ ಫಸ್ಟ್ ಹೋಯ್ತಾರೆ, ಇಲ್ಲ ಪಂಜಾಬ್ ಗಿದ್ರೆ ಫಸ್ಟ್ ಅವ್ರು ಅಲ್ಲೇ ಇರ್ತಾರೆ. ಅದ್ರಲ್ಲಿ ಮೇನ್ ಡಿಸೈಡ್ ಏನಂದ್ರೆ ಈಗೆಲ್ಲ 12 ಪಾಯಿಂಟ್ ತಗೊಂಡವ್ರೆ. ಈಗ ಏನಿದ್ರು 1-2 ಗೆದ್ರೆ ರೀಚ್ ಆಗ್ಬಿಡ್ತಾರೆ ಪ್ಲೇ ಆಫ್ಗೆ. ಪಂಜಾಬ್ ಆದ್ರೆ 13 ಪಾಯಿಂಟ್ ತಗೊಂಡಿರೋ ಮಳೆಯಿಂದ ಇದಾಗಿ. ಅವ್ರು ಯಾರು ಗೆಲ್ತಾರೋ ಅವ್ರು ಟಾಪ್ 1ಗೆ 2ಗೆ ಫಿಕ್ಸು ಅಂತ ಪ್ಲೇಸು. ಇಬ್ರಲ್ಲಿ ಒಬ್ರು ಫಿಕ್ಸ್ ಆಗ್ಬಿಡ್ತಾರೆ. ಆದ್ರೆ ಇಂಜಿಗೆ ಐತೆ ಇವತ್ತು ಮ್ಯಾಚ್. ಹೌದು, ಈ ಇಬ್ರಿಗೂ ಇಂಪಾರ್ಟೆಂಟ್ ಮ್ಯಾಚ್. ಏನಕಂದ್ರೆ ಇನ್ನೇರೋ ಸೋತ್ಕೊಬಂದು ಮತ್ತೆ ಏನಾರ ಸೋತ್ರೆ ಪಂಜಾಬು ಎಲ್ಲ ಔಟ್ ಆಗ್ಬಿಡ್ತಾರೋ ಅಂತ ಭಯ. ಇಲ್ಲ 3-4 ಬಂದ್ರೆ ಅವ್ರು ವಾಪಸ್ ಬರೋದು ಕಷ್ಟ. ಅವ್ರು ಏನಿದ್ರು ಟಾಪ್ 1-2 ಅಲ್ಲೇ ಇರಬೇಕು. ಇಲ್ಲ ಅಂದ್ರೆ ಅವ್ರು ಕಷ್ಟ ಆಗ್ಬಿಡುತ್ತೆ. SRH ಬೇಕಾದ್ರೆ ಕಂಬ್ಯಾಕ್ ಮಾಡೋರು ಮಾಡ್ಬಿಡ್ತಾರೆ, ಹೇಳೋಕ್ಕಾಗಲ್ಲ. SRH ಹೆಂಗೆ ಕಾಣಿಸ್ತಿದೆ ಅಂದರೆ ಇವಾಗ ನನಗಂತೂ 2016 ಅವ್ರು ಕಂಬ್ಯಾಕ್ ಮಾಡಿ ಕಪ್ ಗೆದ್ದಿದ್ರು IPL 16. ಇದು 26. ಏನೋ ಕೋಇನ್ಸಿಡೆನ್ಸ್ ಆಗ್ತಿದೆ ಏನಂತ ಸಂಖ್ಯೆಗಳು ನೋಡ್ತಾ ಇದ್ರೆ ನಿಜ ಆಗ್ಬೋದಾ? ಇನ್ನ ಈ ಟಾಪ್ ಕೆಳಗಡೆ ನೋಡಿದ್ರೆ ಮುಂಬೈ, ಲಕ್ನೋ ಅವರಿಬ್ರು ಔಟ್ ಆಫ್ ಮ್ಯಾಥಮೆಟಿಕಲಿ ಇಂಪಾಸಿಬಲ್. ಆ ರೇಂಜಿಗೆ ಆಗ್ಬಿಟ್ಟಾರೆ. ಅಂದರೆ ಅವರಿಬ್ರು ಔಟು, ಅವರು ಕಂಟೆಂಡರಲ್ಲೇ ಇಲ್ಲ. ಇನ್ನು ನೆಕ್ಸ್ಟ್ ನೋಡಿದ್ರೆ KKR DC ಸ್ವಲ್ಪ 1% ಚಾನ್ಸ್ ಇದೆ ಅಷ್ಟೇ. ಅದು ಇಂಪಾಸಿಬಲ್ ಲೆಕ್ಕಾಚಾರ. ಇವರ ಮೇಲ್ಗಡೆಯವ್ರು ಆಡ್ತಾರದು ನೋಡಿದ್ರೆ. ಇನ್ನು GT CSK ಒಂದು ರೇಂಜಿಗೆ ಕಂಬ್ಯಾಕ್ ಮಾಡ್ತವ್ರೆ. ಹಿಂಗೆ ಮಾಡ್ಕೊಬಂದರೆ ಅವರು 1-12 ಫೈಟ್ ಕೊಡ್ಬೋದು, ಅದು 3-4ಗೆ ಫೈಟ್ ಕೊಡ್ಬೋದು. ಅದರ್ವೈಸ್ ಕಷ್ಟ. ಇನ್ನು ನೆಕ್ಸ್ಟ್ ನೋಡಿದ್ರೆ RCB ಟಾಪ್ 2 ಅಲ್ಲಿದ್ದಾರೆ. ಅವರು ಲಕ್ನೋ ಮೇಲೆ ಮ್ಯಾಚ್ ಇದೆ ನೆಕ್ಸ್ಟು. ಲಕ್ನೋ ಮೇಲೆ, ಮುಂಬೈ ಮೇಲೆ, ಟಾಪ್ ಕೆಳಗಡೆ ಇರೋ ಟೀಮ್ಗಳ ಮೇಲೆ. ಯಾರೇ ಸ್ಟ್ರಾಂಗ್ ಟೀಮೇ ಅವರು. ಅವ್ರ ಮೇಲೆ ಗೆದ್ದು ಮತ್ತೆ ಏನಾರ ಟಾಪ್ 1-2 ಅಲ್ಲೇ ಕುತ್ಕೊಳ್ಳೇಬೇಕು RCB. ಇಲ್ಲ ಅಂದರೆ RCBಗೂ ಕಷ್ಟ ಆಗ್ಬಿಡುತ್ತೆ. ಹೌದು. ಇನ್ನು RR ಮೈನ್ ಕಂಟೆಂಟರೇ. ಅವ್ರನ್ನೆಲ್ಲ ಆಫ್ ಮಾಡೋಂಗೇ ಇಲ್ಲ. ಅವರು 1-2 ಬಂದರೂ ಗೊತ್ತಿಲ್ಲ, ಹೇಳೋಕ್ಕಲ್ಲ. ಇನ್ನು ಮ್ಯಾಚ್ ನಡೀತಿರೋ ವೆನ್ಯೂ ನೋಡೋದಾದರೆ SRH ಅವರ ಹೋಮ್ ಗ್ರೌಂಡ್. ಇನ್ನು ಹೆಡ್ ನೋಡಿದ್ರೆ ಪಂಜಾಬು 25 ಮ್ಯಾಚ್ ಆಗಿದೆ ಪಂಜಾಬ್ ಮತ್ತು SRH ಅಲ್ಲಿ. SRH ಮಧ್ಯ ಇವರು 17 ಗೆದ್ದವ್ರೆ. SRH 17 ಗೆದ್ದಿರೋದು, ಇವರು ಪಂಜಾಬ್. ಅಂದರೆ ಈ ಹಳೆ ರೆಕಾರ್ಡ್ ನೋಡಿದ್ರೆ ಇವ್ರಿಗವ್ರಿಗೂ ಈಕ್ವಲೇ ಇಲ್ಲ. SRH ಡಾಮಿನೆನ್ಸ್ ಕಾಣಿಸ್ತಿದೆ. ಹೌದು. ಆದರೆ ಈಗ ಪಂಜಾಬ್ ಬೇರೆ ಥರ ಇದೆ. ಅವರು ಕೂಡ ಬ್ಯಾಟಿಂಗ್ ಟೀಮು, ಇವರು ಕೂಡ ಬ್ಯಾಟಿಂಗ್ ಬಲಿಷ್ಠವಾದ ಟೀಮು. ಪಂಜಾಬ್ಗೆ ಏನು ಹೊಡೆತ ಕಾಣಿಸ್ತಿದೆ ಈ 2 ಮ್ಯಾಚ್ ಸೋತಿರೋದ್ರಲ್ಲಿ ಅಂತ ನೋಡಿದ್ರೆ, ಅವ್ರ ಬೌಲಿಂಗಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ ಬೌಲಿಂಗ್ ಕಡೆಯಿಂದ. ಮತ್ತು ಮಿಡಲ್ ಆರ್ಡರ್ ಬ್ಯಾಟಿಂಗಿಂದ ರನ್ ಬಂದಿಲ್ಲ. ಅವರು ಟಾಪ್ ಓಪನರ್ಸ್ ಏನಾರು ಫುಲ್ ಆಫ್ ಆದರೆ ಅವ್ರಿಗೂ ಕೂಡ SRH ಥರನೇ ಕಷ್ಟ ಆಗ್ಬಿಡೋದೆ. ಆಮೇಲೆ ಹರ್ಷದೀಪ್ ಸಿಂಗು ಮೈನ್ ಬೌಲರು 2 ಮ್ಯಾಚಲ್ಲೂ ಚೆನ್ನಾಗಿ ಓಡಿಸ್ಕೊಂಡವ್ರೆ. ಅವ್ರು ಕಂಬ್ಯಾಕ್ ಮಾಡಲೇಬೇಕು. ಶಶಾಂಕ್ ಸಿಂಗ್ನ ಡ್ರಾಪ್ ಮಾಡಿಬಿಟ್ಟವ್ರೆ ಟೀಮಿಂದ. ಫಿನಿಷರು ಅದು ಈಗ ಇವತ್ತು ಆಡಿಸ್ತಾರ ಇಲ್ವಾ ಅಂತ ಕಾದು ನೋಡಬೇಕು. ಇನ್ನು ಗ್ರೌಂಡ್ ಬಗ್ಗೆ ನೋಡೋದಾದ್ರೆ ಅದು ಐ ಸ್ಕೋರ್ ಗ್ರೌಂಡೇ. ಫ್ಲ್ಯಾಟ್ ಪಿಚ್ ಕೊಡ್ತಾರೆ, ಐ ಸ್ಕೋರ್ ಗ್ರೌಂಡೇ ಆಗೋದು. ಇಬ್ಬರು ಕೂಡ ಐ ಸ್ಕೋರ್ ಹೊಡೆಯೋ ಟೀಮ್ಗಳೇ. ಎಲ್ಲಿ ಹೈಯೆಸ್ಟ್ ರನ್ಗಿನ ಬರುತ್ತಾ ಅಂತ ಕಾದು ನೋಡ್ಬೇಕು ಗೈಸ್. 280 ಹೊಡಿಬೋದು ಹೊಡೆದ್ರೆ ಕರೆಕ್ಟಾಗಿ. ಇನ್ನು ಏನು ಚೇಂಜಸ್ ಮಾಡಿಲ್ಲ. ಇಬ್ಬರದು ಅಷ್ಟೇ, 2 ಟೀಮಲ್ಲೂ ಟಾಪ್ ಆರ್ಡರ್ಸೇ. ಅವ್ರು ಹೊಡೆದ್ರು ಅಂದರೆ ಐ ಸ್ಕೋರೇ ಅದು. 2 ಬ್ಯಾಟಿಂಗ್ ಹೆವಿ ಟೀಮ್ ಇರೋದ್ರಿಂದ ಈ ಟಾಸ್ ಗೆದ್ದವ್ರು ಬ್ಯಾಟಿಂಗ್ ತೊಗೊಂಡು ಡಾಮಿನೆನ್ಸ್ ಮಾಡೋಕ್ಕೆ ನೋಡ್ತಾರೆ. ಇನ್ನು SRH ಕೂಡ ಚೇಸ್ ಮಾಡಿರೋದು ಅಷ್ಟು ನೋಡಿಲ್ಲ. ಅವರು ಬ್ಯಾಟಿಂಗ್ ಚೆನ್ನಾಗಿ ರನ್ ಹೊಡೆದು ಡಿಫೆಂಡ್ ಮಾಡಿಸ್ಕೊಳ್ಳೋಕ್ಕೆ ನೋಡ್ತಾರೆ. ಈ ಕಡೆ SRH ಅಲ್ಲಿ ಬ್ಯಾಟ್ ಕಮಿನ್ಸ್ ಬಂದವ್ರೆ. ಹೆಡ್ಡು ಫಾರ್ಮಲ್ ಅವರೇ ಚೆನ್ನಾಗಿ, ಅಭಿಷೇಕ್ ಶರ್ಮನು ಚೆನ್ನಾಗಿ ಆಡ್ತವ್ರೆ. ಪಾಸಿಟಿವ್ ಆಗೇ ಇದ್ದಾರೆ SRH. ಹೋದ ಮ್ಯಾಚ್ ಒಂದು ಕಳಪೆಯಾಗಿ ಆಡಿ ಹೋದ್ರು ಅನ್ಸೋರೆ. ಈ ಮ್ಯಾಚ್ ಏನಂತ ಅನಿಸ್ತಿಲ್ಲ. ಆದರೆ ಪಂಜಾಬೇ ಕಂಬ್ಯಾಕ್ ಮಾಡಲೇಬೇಕು. ಇಲ್ಲಾಂದರೆ ಅವ್ರಿಗೆ ಜಾಸ್ತಿ ಪ್ರೆಷರ್ ಇರೋದು. ಎಲ್ಲ ಇಂಡಿಯನ್ ಅನ್ಕ್ಯಾಪ್ ಪ್ಲೇಯರ್ಸ್ ಇರೋದ್ರಿಂದ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕಮ್ಮಿ ಇರೋದ್ರಿಂದ ಅವ್ರಿಗೆ ಪ್ರೆಷರ್ ಜಾಸ್ತಿ ಇರೋದು. ಎಲ್ಲಿ ಮೂಮೆಂಟಮ್ನ ಕಳ್ಕೊಬಿಡ್ತಾರೆ ಅಂತ ಅನಿಸ್ತಿದೆ ನನಗೆ. ಯಾರು ಗೆಲ್ಬೋದು ಸೋಲ್ಬೋದು ನೋಡಿದ್ರೆ ಈಕ್ವಲ್ ಆಗೇ ಇದೆ,
50-50 ಅಂತಾನೆ ಯಾರು ಕೇಳಿದ್ರು ಹಂಗೆ ಹೇಳೋದು. ಆ ಥರನೇ ಇದೆ. ಟಾಪ್ 3 ಅಂದರೆ ಸುಮ್ಮನೆನಾ? ನನ್ಗೆ ಅನ್ಸೋ ಪ್ರಕಾರ ಎರಡೂ ಟೀಮಲ್ಲೂ ಬ್ಯಾಟಿಂಗ್ಗೆ ಇಂಪ್ಯಾಕ್ಟ್ ಮಾಡೋದು, ಅದು ಟಾಪ್ ಆರ್ಡರ್ಸ್ಗಳೇ. ಅದೇನಾದರೂ ವೀಕ್ ಆಯಿತು, ಅವ್ರೇನಾದರೂ ಔಟ್ ಆದರು ಅಂದರೆ ಹೈ ಸ್ಕೋರ್ ಅಂತೂ ಬರಲ್ಲ. ಏನಾದರೂ ಬೌಲಿಂಗು ಮೇಲೆ ನೋಡ್ಕೊಬೇಕಷ್ಟೇ, ಅದ್ರ ಮೇಲೆ ಡಿಪೆಂಡ್ ಆಗೋದು. ಇನ್ನು ಈ ಕಡೆ ನೋಡಿದ್ರೆ ಅಭಿಷೇಕ್ ಶರ್ಮಾ ಅನಿಸ್ತದೆ, ಆ ಕಡೆ ಪ್ರಿಯಾಂಶ್ ಆರ್ಯ ಬರ್ಬೋದು. ಇಬ್ಬರು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸು. ಇವರಿಬ್ರು ಕ್ಲಿಕ್ ಆಯಿತು ಅಂದರೆ ಪ್ರಭ್ಸಿಮ್ರನ್ ಸಿಂಗು ಹೊಡಿತಾರೆ ಆ ಕಡೆ, ಯಾರೇ ಸ್ಟ್ರೈಕ್ ರೇಟ್ ಅಷ್ಟು ಬರೋಲ್ಲ ಅರ್ಶ್ದೀಪ್. ಆದರೆ ಪ್ರಿಯಾಂಶ್ ಆರ್ಯ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಹೊಡಿತಾರೆ, ಅಭಿಷೇಕ್ ಶರ್ಮಾ ಲೆವೆಲ್ಗೆ ಹೊಡಿತಾರೆ. ಅಭಿಷೇಕ್ ಶರ್ಮಾ ಇಂದ ಬ್ಯಾಟಿಂದನೂ ದೊಡ್ಡ ರನ್ ಬಂದಿಲ್ಲ, ಇನ್ನು ಅವರು ಬರ್ಬೋದು ಅಂತ ಅನಿಸ್ತಿದೆ. ಓಕೆ ಗುರು, ಇವತ್ತಿನ ಮ್ಯಾಚ್ ನೋಡೋದಾದ್ರೆ ಫುಲ್ ಹೈ ವೋಲ್ಟೇಜ್ ಮ್ಯಾಚು. ಅದರಲ್ಲೂ ಹೈ ಸ್ಕೋರ್ ಅಂತೂ ಆಗಲೇಬೇಕು. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂದರೆ ಹೈ ಸ್ಕೋರ್ ಆಗಲೇಬೇಕು. ನೋಡೋಣ, ಎಲ್ಲ ವೆಯ್ಟ್ ಮಾಡ್ತಿದ್ವಿ ಏನಾಗ್ಬೋದು ಇವತ್ತು. ಓಕೆ, ನಿನ್ಗೆ ಯಾರು ಗೆಲ್ಬೋದು ಅನಿಸುತ್ತೆ? ಗೆಲುವು ಸೋಲು ಈ ಟೀಮ್ ಮಧ್ಯೆ ಹೇಳೋಕ್ಕೆ ಕಷ್ಟ. ನನಗೆ ಯಾಕೋ ಮೂಮೆಂಟಮ್ನ ಹಾಳು ಮಾಡ್ಕೋತಾರೆ ಪಂಜಾಬ್ ಅನಿಸುತ್ತೆ. ಈ ಮ್ಯಾಚ್ ಹೆಂಗಾಗ್ಬೋದು ಗೊತ್ತಾ, ಒಂದು ಕಡೆ ಅವ್ರ ಕಡೆ ಹೋಗ್ಬೋದು, ಇಲ್ಲ ಈ ಕಡೆ ಒಂಥರ ಕೊನೆವರೆಗೂ ಒಂಥರ ಹಂಗೆ ಇರುತ್ತೆ. ಒಂದು ಸೈಡ್ ಒಂಥರ ಅನಿಸಲ್ಲ, ಇಲ್ಲಿ ಹೋಗ್ಬೋದು ಅಂತ ಅನಿಸ್ತಪ್ಪ. ಬೌಲಿಂಗ್ ಇಲ್ಲ ಹಂಗೆ ಅನ್ಸೋದೇ ಇಲ್ಲ, ನೋಡ್ಬೇಕಾರೆ ಅದೇ ಥರ ಅನ್ಸುತ್ತೆ ನಿಮಗೆ. ನನಗೆ ಯಾಕೋ ಒನ್ ಸೈಡೆಡ್ ಆಗುತ್ತೆ, ಯಾರ ಕಡೆಗೆ ಆಗುತ್ತೋ ಗೊತ್ತಿಲ್ಲ, ಒನ್ ಸೈಡ್ ಆಗುತ್ತೆ ಅಂತ. ಇಲ್ಲ, ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ, ಯಾರ ಕಡೆ ಆಗ್ಬೋದು ಮ್ಯಾಚ್. ಓಕೆ, ನಾನು ಪಂಜಾಬ್ಗಾದರೆ ನನಗೇನು ಅನ್ಸುತ್ತೆ ಅಂದರೆ 50-50, ಪಂಜಾಬ್ 50, SRH 50 ವಿನ್ನಿಂಗ್. ಏನೇ ಹೋಗ್ಲಿ SRH ಗೆಲ್ಲುತ್ತೆ. ಟೈಟ್ ಫೈಟರ್ ಕೊಟ್ಟು SRH ಗೆಲ್ಲುತ್ತೆ ಅಂತ ನನ್ನ ಅನಿಸಿಕೆ. ಅದು SRH ಹೋಮ್ ಗ್ರೌಂಡು. ಇಲ್ಲ, ನನ್ನ ಪ್ರಕಾರ ಪಂಜಾಬೇ ಗೆಲ್ಬೋದು, ಕಂಬ್ಯಾಕ್ ಮಾಡ್ತಾರೆ ಅಂತನಾ? ಹಂಗೆ ಪಕ್ಕ ಹಂಗೆ ಅನಿಸ್ತೈತೆ ನನಗೆ. ನೋಡೋಣ ಗೈಸ್, ಇವತ್ತು ಗೆದ್ದು ಟೇಬಲ್ ಟಾಪರಲ್ಲಿ ಯಾರು ಕುತ್ಕೊಂತಾರೆ, RCBಗೆ ಯಾರು ಟಕ್ಕರ್ ಕೊಡ್ತಾರೆ ಅಂತ ಕಾದ್ ನೋಡೋಣ. ನೆಕ್ಸ್ಟ್ ಮ್ಯಾಚ್ RCB ಗೆದ್ರೂ ಅವರು ಮತ್ತೆ ಫಸ್ಟ್ಗೆ ಬರೋದು ಟೇಬಲಲ್ಲಿ. RCB ಗೆದ್ದೇ ಗೆಲ್ತಾರೆ ಬಿಡ್ರಿ, ತಲೆ ಕೆಡ್ಸ್ಕೊಡಿ ಮಾಡಿ. ಅದ್ರ ಬಗ್ಗೆ ಮಾತಾಡೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಟೇಬಲ್ ಅಂತೂ ಹೆವಿ ಟೈಟ್ ಆಗಿದೆ. ಯಾರು ಹೆಂಗೆ ಯಾವಾಗ ದಬಾಕತ್ತಾರೆ ಅಂತ ಹೇಳಕ್ಕೈತಲ್ಲ. ಗೆದ್ದವರು ಮೂಮೆಂಟಮ್ನ ಗೆದ್ದು ಟಾಪಲ್ಲಿ ಕೂತಿರೋ ಮೂಮೆಂಟಮ್ನ ಹಾಳು ಮಾಡ್ಕೊಂಡ್ರೆ ಹೋದ್ರು ಅಂತ ಲೆಕ್ಕ. ಈಗ ಒಂದು ಇಂಟೆನ್ಸ್ ಬರ್ತೈತೆ IPLಗೆ. ಸಪ್ಪೆ ಅಂತಿದ್ರು, ಮೇಲ್ಗಡೆ ಚೆನ್ನಾಗಿ ಎತ್ಕೋಯ್ತವ್ರೆ ಅಂತ. ಈಗ CSK ಎಲ್ಲ ಕಂಬ್ಯಾಕ್ ಮಾಡ್ತವ್ರೆ. ಇವರೆಲ್ಲ ಬಂದರೆ ಒಂದು ಫೈಟ್ ಇರ್ತದೆ. ಹೌದು. ಓಕೆ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.